ಸೂಪರ್ ಪ್ರೈಮ್ ಹೆಡ್ಲೈನ್ಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಇಡೀ ದಿವಸದ ಪ್ರಮುಖ ಸುದ್ದಿಗಳನ್ನು ಸೂಪರ್ ಪ್ರೈಮ್ನಲ್ಲೇ ನಿಮಗೆ ಒಂದೊಂದಾಕಿ ತೋರಿಸ್ತಾ ಹೋಗ್ತೀನಿ. ಯಾವೆಲ್ಲ ಸುದ್ದಿಗಳಿದ್ದಾವೆ ಅನ್ನೋದನ್ನು ಮೊದಲಿಗೆ ನೋಡೋಣ. ಈ ವರ್ಷ SSLCಯಲ್ಲಿ ಹಿಂದಿಗೆ ಗ್ರೇಡ್ ಇರೋದಿಲ್ಲ. SSLC ಮಾರ್ಕ್ಸನ್ನು ಕೊಡ್ತಾರೆ, ಅಂದರೆ ತೃತೀಯ ಭಾಷೆಗೂ ಕೂಡ. ಯಾಕಂದರೆ ಸರ್ಕಾರದ ನಿರ್ಧಾರಕ್ಕೆ ಹೈಕೋರ್ಟ್ ತಡೆ ಕೊಟ್ಟಿದೆ. ಎಲ್ಲ ಓಕೆ ಆದರೆ ಏಪ್ರಿಲ್ 25ಕ್ಕೆ ರಿಸಲ್ಟ್ ಬರುವಂಥದ್ದು ಗ್ಯಾರಂಟಿ. ಇನ್ನು ಅಮೆರಿಕ ಇರಾನ್ ಯುದ್ಧ ನಿಲ್ಲಿಸೋದಕ್ಕೆ ಮತ್ತೆ ವೇದಿಕೆ ರೆಡಿಯಾಗಿದೆ. ಇನ್ನೊಂದು ಕಡೆ 8 ಮಂದಿ ಮಹಿಳೆಯರನ್ನು ಗಲ್ಲಿಗೆ ಇರಿಸೋದಕ್ಕೆ ಇರಾನ್ ಸಜ್ಜಾಗ್ತಾ ಇದೆ. ಇದಕ್ಕೆ ಟ್ರಂಪ್ ಸಿಕ್ಕಾಪಟ್ಟೆ ಸಿಟ್ಟಾಗಿದ್ದಾರೆ. ಇತ್ತ ಮುಸ್ಲಿಂ ನಾಯಕರನ್ನ ಕಾಂಗ್ರೆಸ್ನಲ್ಲಿ ಟಾರ್ಗೆಟ್ ಮಾಡ್ತಿದ್ದಾರೆ, ನಿಲ್ಲಿಸಿ ಹೀಗಂತ ಧರ್ಮಗುರುಗಳು ಕಾಂಗ್ರೆಸ್ ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ. ಇನ್ನೊಂದು ಕಡೆ CM ಅಸಹಾಯಕರಾಗಿದ್ದು ಮಾಟ ಮಂತ್ರ ಮಾಡಿಸಿರಬೇಕು ಅಂತ ರಾಜಣ್ಣ ಕಿಚಾಯಿಸಿದ್ದಾರೆ. ರಾಜಕೀಯವಾಗಿ ವಿರೋಧ ಮಾಡಬೇಕು ನಿಜ, ಆದರೆ ವಿರೋಧ ಮಾಡುವಾಗ ಬಳಸುವ ಪದಗಳಿಗೆ ಇತಿಮಿತಿ ಇರಬೇಕು. ಆದರೆ ಸೀನಿಯರ್ ಖರ್ಗೆ ಅವರು ಮೋದಿಯವರನ್ನ ಉಗ್ರ ಅಂತ ಹೇಳಿ ವಿವಾದಕ್ಕೆ ಸಿಲುಕಿದ್ದಾರೆ. ಚಾಮರಾಜನಗರದ ಆಕ್ಸಿಜನ್ ಸಂತ್ರಸ್ತರಿಗೆ ಕಡೆಗೂ ಕೆಲಸ ಸಿಕ್ಕಿದೆ. 2021ರಿಂದಲೂ ಸರ್ಕಾರಿ ಕೆಲಸಕ್ಕೆ ಕಾಯ್ತಾ ಇದ್ದವರಿಗೆ ಉದ್ಯೋಗ ಭಾಗ್ಯ ದೊರೆತಿದೆ. CM DCM ಇವತ್ತು ಉದ್ಯೋಗ ಖಾತ್ರಿ ಪತ್ರವನ್ನು ಹಸ್ತಾಂತರಿಸಿದ್ದಾರೆ. ಈಗ ಸುದ್ದಿಗಳನ್ನು ನೋಡ್ತಾ ಹೋಗೋಣ. SSLC ಪರೀಕ್ಷೆಯಲ್ಲಿ ತೃತೀಯ ಭಾಷೆ ವಿಷಯಕ್ಕೆ ಮಾರ್ಕ್ಸ್ ಕೊಡಬೇಕು ಅಥವಾ ಗ್ರೇಡ್ ಕೊಡಬೇಕು ಅನ್ನೋ ವಿಷಯದಲ್ಲಿ ಹೈಕೋರ್ಟ್ ಇನ್ನು ಮಹತ್ವದ ತೀರ್ಪನ್ನು ಕೊಟ್ಟಿದೆ. ಮೊನ್ನೆಯಷ್ಟೇ ತೃತೀಯ ಭಾಷೆಗೆ ಅಂಕ ಕೊಡಿ ಅಂತ ನ್ಯಾಯಮೂರ್ತಿ ES ಇಂದಿರೇಶ್ ಅವರ ಪೀಠ ಹೇಳಿತ್ತು. ಇಂದು ತನ್ನ ಆದೇಶವನ್ನು ಅದೇ ಪೀಠ ಎತ್ತಿ ಹಿಡಿದಿದೆ. ಇದರೊಂದಿಗೆ ಹಿಂದಿ ಸೇರಿದಂತೆ ತೃತೀಯ ಭಾಷೆ ಪರೀಕ್ಷೆಗೆ ಈ ವರ್ಷದಿಂದಲೇ ಗ್ರೇಡ್ ಕೊಡ್ತೀವಿ ಅಂದಿದ್ದಂತಹ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. SSLCಯ ತೃತೀಯ ಭಾಷೆ ಪರೀಕ್ಷೆಗೂ ಮೊದಲು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಇದರಲ್ಲಿ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಕೊಡೋದಿಲ್ಲ, ಈ ಬಾರಿ ಬದಲಿಗೆ ಗ್ರೇಡ್ ಕೊಡ್ತೀವಿ ಅಂತ ಹೇಳಿದರು. ರಾಜ್ಯ ಪಠ್ಯಕ್ರಮದಲ್ಲಿ ತೃತೀಯ ಭಾಷೆಯಾಗಿ ಸಂಸ್ಕೃತ, ಕನ್ನಡ, ಮರಾಠಿ, ತಮಿಳು, ತುಳು ಹೀಗೆ ಬೇರೆ ಬೇರೆ ಭಾಷೆಗಳನ್ನು ಕಲಿಸಲಾಗುತ್ತೆ. ಆದರೆ ಬಹುತೇಕ ಸರ್ಕಾರಿ ಶಾಲೆಗಳಲ್ಲಿ ಹಿಂದಿಯನ್ನು ತೃತೀಯ ಭಾಷೆಯಾಗಿ ಕಲಿಸಲಾಗ್ತಾ ಇದೆ. ಆದರೆ ಈ ವರ್ಷದಿಂದಲೇ SSLCಯಲ್ಲಿ ಹಿಂದಿ ಪರೀಕ್ಷೆಗೆ ಮಾರ್ಕ್ಸ್ ಕೊಡೋದಿಲ್ಲ, ಬದಲಿಗೆ ಗ್ರೇಡ್ ಕೊಡ್ತೀವಿ ಅಂತ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಸುದ್ದಿಗೋಷ್ಠಿ ಮಾಡಿ ಹೇಳಿದರು. ಈ ವರ್ಷದಿಂದಲೇ ಒಟ್ಟು 625 ಅಂಕಗಳ ಬದಲು ಒಟ್ಟು 525 ಮಾರ್ಕ್ಸ್ ಮೇಲೆ ಫಲಿತಾಂಶ ಕೊಡ್ತೀವಿ ಅಂತ ಕೂಡ ಹೇಳಿದರು. ಶಿಕ್ಷಣ ಇಲಾಖೆ ಈ ದಿಢೀರ್ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ SSLC ಓದ್ತಾ ಇರುವಂತಹ ಕೆಲ ವಿದ್ಯಾರ್ಥಿನಿಯರು ಅರ್ಜಿ ಹಾಕಿದರು. ಏಪ್ರಿಲ್ 16ರಂದೇ ಹೈಕೋರ್ಟ್ನಲ್ಲಿ ನ್ಯಾಯಮೂರ್ತಿ ಇಂದಿರೇಶ್ ಅವರ ಪೀಠ ಈ ವರ್ಷ ಮಾರ್ಕ್ಸ್ ಕೊಡಿ ಅಂತ ಆದೇಶಿಸಿತ್ತು. ಆದರೆ ಈ ತೀರ್ಪಿನ ವಿಚಾರದಲ್ಲಿ ಅದೇ ಪೀಠದ ಮುಂದೆ ರಾಜ್ಯ ಸರ್ಕಾರ ಮರುಪರಿಶೀಲನಾ ಅರ್ಜಿಯನ್ನು ಸಲ್ಲಿಸಿತ್ತು. ಸರ್ಕಾರ ಮರುಪರಿಶೀಲನಾ ಅರ್ಜಿಯ ಮೇಲೆ ವಿಚಾರಣೆ ನಡೆಸಿರುವಂತಹ ಹೈಕೋರ್ಟ್ ಯಾವುದೇ ನಿಯಮ ರೂಪಿಸದೆ ಏಕಾಏಕಿ ಗ್ರೇಡ್ ಕೊಡುವ ತೀರ್ಮಾನ ಕೈಗೊಂಡಿದ್ದೇಕೆ ಎಂದು ಸರ್ಕಾರವನ್ನು ಪ್ರಶ್ನಿಸಿದೆ. ಅಲ್ಲದೆ ಈ ಬಾರಿಯ ತೃತೀಯ ಭಾಷೆ ಪರೀಕ್ಷೆಯ ಫಲಿತಾಂಶವನ್ನು ಮಾರ್ಕ್ಸ್ಗಳಲ್ಲೇ ಕೊಡಬೇಕು ಹೊರತು ಗ್ರೇಡ್ ಮೂಲಕ ಅಲ್ಲ ಅಂತ ತೀರ್ಪು ನೀಡಿದೆ. SSLCಯಲ್ಲಿ ಈ ವರ್ಷ ಹಿಂದಿ ಪರೀಕ್ಷೆ ಫಲಿತಾಂಶಕ್ಕೆ ಅಂಕಗಳನ್ನೇ ಕೊಡಬೇಕು, ಗ್ರೇಡ್ ಕೊಡದಂತೆ ಆದೇಶ ಮಾಡಿ ಅಂತ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿತ್ತು. ಚಿಕ್ಕಮಗಳೂರು ಜಿಲ್ಲೆಯ ಸಹನಾ ಆರ್ ನಾಯ್ಕ್ ಹಾಗೂ ಉಡುಪಿ ಜಿಲ್ಲೆಯ ಅನುಷಾ ಹಾಗೂ ಸುದೀಕ್ಷಾ ಎಂಬ ವಿದ್ಯಾರ್ಥಿನಿಯರು ಅರ್ಜಿ ಹಾಕಿದ್ರು. 2025ರ ಅಕ್ಟೋಬರ್ 28ರಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯಮಾಪನ ಮಂಡಳಿ ಹೊರಡಿಸಿದ್ದ ಸರ್ಕ್ಯುಲರ್ ಪ್ರಕಾರವೇ ಮೌಲ್ಯಮಾಪನ ನಡೆಸಲು ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕೆಂದು ಹೈಕೋರ್ಟ್ಗೆ ಮನವಿ ಮಾಡಿದ್ದರು. ಈ ಹಿಂದೆ ಹೈಕೋರ್ಟ್ನ ಏಕಸದಸ್ಯ ಪೀಠ ವಿದ್ಯಾರ್ಥಿಗಳ ಅರ್ಜಿಯನ್ನು ಪುರಸ್ಕರಿಸಿ ಗ್ರೇಡ್ ಬದಲು ಅಂಕವನ್ನೇ ನೀಡುವಂತೆ ತೀರ್ಪು ಕೊಟ್ಟಿತ್ತು. ಆದರೆ ಅಂದು ನೀಡಿದ್ದ ತೀರ್ಪನ್ನ ಮರುಪರಿಶೀಲಿಸುವಂತೆ ರಾಜ್ಯ ಸರ್ಕಾರ ಅದೇ ಪೀಠದ ಮುಂದೆ ಅರ್ಜಿ ಹಾಕಿತ್ತು. ಹೈಕೋರ್ಟ್ ನ್ಯಾಯಮೂರ್ತಿ ES ಇಂದಿರೇಶ್ ಅವರ ಪೀಠದಲ್ಲಿ ಇವತ್ತು ಮರುಪರಿಶೀಲನಾ ಅರ್ಜಿಯ ಬಗ್ಗೆ ವಿಚಾರಣೆಯೂ ನಡೆಯಿತು. ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ವಾದ ಮಂಡಿಸಿದ್ರು. ಕಳೆದ ವರ್ಷ ಹಿಂದಿಯಲ್ಲಿ 1,00,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಫೇಲ್ ಆಗಿದ್ರು. ಹೀಗಾಗಿ ವಿದ್ಯಾರ್ಥಿಗಳ ಮೇಲೆ ಒತ್ತಡ ಕಡಿಮೆ ಮಾಡಲು ಗ್ರೇಡ್ ತಂದಿದ್ದು ಸೂಕ್ತ ತಿದ್ದುಪಡಿ ನಿಯಮ ಮಾಡಲಾಗ್ತಿದೆ, ಕರಡು ಕೂಡ ರೂಪಿಸಲಾಗ್ತಿದೆ. ಈ ವರ್ಷದಿಂದಲೇ ಹಿಂದಿಗೆ ಅಂಕದ ಬದಲು ಗ್ರೇಡ್ ನೀಡಲಾಗುತ್ತಿದೆ. ಈ ಹಿಂದೆಯೂ ಇಬ್ಬರು ಹೈಕೋರ್ಟ್ಗೆ PIL ಸಲ್ಲಿಸಿದ್ರು. ಅರ್ಜಿಯಲ್ಲಿ ಹೊರಡಿಲ್ಲ ಅಂತ ವಜಾ ಮಾಡಿ ದಂಡ ಹಾಕಲಾಗಿತ್ತು. ಎಲ್ಲವನ್ನೂ ಪರಿಗಣಿಸಿ ಅಂಕದ ಬದಲು ಗ್ರೇಡ್ ನಿಯಮಕ್ಕೆ ಸಮ್ಮತಿ ನೀಡಬೇಕು. ಸರ್ಕಾರ ಹಿಂದಿ ಪರೀಕ್ಷೆಗೆ ಗ್ರೇಡ್ ಕೊಡುವ ನಿರ್ಧಾರವನ್ನು ಪ್ರಶ್ನಿಸ್ತಿಲ್ಲ. ಆದರೆ ಈ ನಿಯಮ ಪರೀಕ್ಷೆಗೂ ಮೊದಲೇ ಏಕೆ ಮಾಡಲಿಲ್ಲ? ಪರೀಕ್ಷೆ ವೇಳಾಪಟ್ಟಿಗೂ ಮೊದಲೇ ನಿಯಮ ತರಬೇಕಿತ್ತು.
ಎಲ್ಲರನ್ನೂ ಪಾಸ್ ಮಾಡುವ ಉದ್ದೇಶವಿದ್ದರೆ ಪರೀಕ್ಷೆ ಯಾಕೆ ಬೇಕಿತ್ತು? ನಿಯಮ ರೂಪಿಸಿದ ಬಳಿಕ ಪರೀಕ್ಷೆ ನಡೆಸಿದ್ದರೆ ಸರಿಯಾಗುತ್ತಿತ್ತು. ಮುಂದಿನ ವರ್ಷದಿಂದ ಸರ್ಕಾರ ಸೂಕ್ತ ಎನಿಸಿದ ನಿಯಮ ರೂಪಿಸಲಿ. ಮೌಲ್ಯಮಾಪನ ವ್ಯವಸ್ಥೆಯನ್ನು ಮುಂದುವರಿಸುವುದು ಸರ್ಕಾರದ ಕರ್ತವ್ಯ. ಇದರಿಂದ ವಿಮುಖರಾಗಲು ಸಾಧ್ಯವಿಲ್ಲ. ಅಂಕಗಳನ್ನೇ ನೀಡಬೇಕು. ಈಗ ಬದಲಾವಣೆಗೆ ನಾವು ಒಪ್ಪಲ್ಲ. ಈ ವರ್ಷ ಅಂಕಗಳನ್ನೇ ಕೊಡಿ. ಹೀಗೆ ನ್ಯಾಯಮೂರ್ತಿ ಇಎಸ್ ಇಂದಿರೇಶ್ ಅವರ ಪೀಠ ರಾಜ್ಯ ಸರ್ಕಾರ ಸಲ್ಲಿಸಿದ್ದ ಪುನರ್ ಪರಿಶೀಲನಾ ಅರ್ಜಿಯನ್ನು ವಜಾಗೊಳಿಸಿದೆ. ಹೈಕೋರ್ಟ್ ಆದೇಶಕ್ಕೆ ಅರ್ಜಿ ಹಾಕಿದ್ದ ವಿದ್ಯಾರ್ಥಿನಿ ತಂದೆ ಧನ್ಯವಾದನೂ ಹೇಳಿದ್ರು. ನಮಗೆ ಮಕ್ಕಳು ಇನ್ನು 2 ದಿವಸ ಎಕ್ಸಾಮಿಗೆ ತನಗೆ ವರ್ಷ ಪೂರ್ತಿ ಓದಿರ್ತಕ್ಕಂಥ ಒಂದು ತೃತೀಯ ಭಾಷೆಯನ್ನ ಏಕಾಏಕಿ ಗ್ರೇಡ್ ಕೊಡ್ತೀವಿ ಅಂತಂದಾಗ ಎಲ್ಲೋ ಮಕ್ಕಳಲ್ಲಿ ಒಂದು ನಮ್ಮ ಸಂಕಟ ಆಗುತ್ತೆ. ಯಾಕೆಂತಂದ್ರೆ ಪರ್ಸೆಂಟೇಜ್ ಡೌನ್ ಆಗುತ್ತೆ. ಹಾಗಾಗಿ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಕೂಡ, ನನ್ನ ಮಗಳಿಗೆ ಆದಂಥ ನೋವು ಎಲ್ಲರಿಗೂ ಆಗುತ್ತೆ ಅಂತೇಳಿ ನನ್ನ ಹಿತದೃಷ್ಟಿಯಿಂದ ನನ್ನ ಮಗಳು ನಾನು ಚೆನ್ನಾಗಿ ಓದಿದ್ದೀನಪ್ಪ, ನನಗೆ ಒಳ್ಳೆ ಮಾರ್ಕ್ಸ್ ಬರಬೇಕು, ಮ್ಯಾಥ್ಸ್ ಅಲ್ಲಿ ಬಹಳ ಕಡಿಮೆ ಆಗುತ್ತೆ, ಇದ್ರಲ್ಲಿ ಸ್ಕೋರ್ ಆಗುತ್ತೆ ಅಂತಕ್ಕಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದ್ಲು. ನೋವನ್ನು ವ್ಯಕ್ತಪಡಿಸಿದಾಗ ನಾನು ಅವಳು ವರ್ಷ ಪೂರ್ತಿ ಹಾಕಿರ್ತಕ್ಕಂಥ ಎಫರ್ಟ್ ಅದು ನಮಗೆ ಎಲ್ಲೋ ನೋವಾಗುತ್ತೆ ಅಂತೇಳಿ ಮನೆಯಲ್ಲಿ ಬಹಳ ಬೇಜಾರಾಯಿತು. ಅದಕ್ಕೆ ನನ್ನ ಮಗಳ ಪರವಾಗಿ ನಾನು ರಿಟನ್ನು ಹಾಕಿದ್ದೆ ಸರ್. ಖುಷಿ ತಂದಿದೆ ಸರ್. ಯಾಕೆಂದ್ರೆ ನನ್ನ ಒಂದು ಗೆಲುವಲ್ಲ, ಇದು ಮಕ್ಕಳ ಫಲ, ಪಟ್ಟಂತ ಶ್ರಮಕ್ಕೆ ಸಿಕ್ಕಂತ ಫಲ. ಹೀಗೆ ಇಲ್ಲಿ ಅರ್ಜಿ ಹಾಕಿರ್ತಕ್ಕಂತಹ ವಿದ್ಯಾರ್ಥಿನಿಯ ಪೋಷಕರು ಹೈಕೋರ್ಟ್ ಆದೇಶಕ್ಕೆ ಖುಷಿ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಕಡೆ ಹೈಕೋರ್ಟ್ ಆದೇಶಕ್ಕೆ ತಲೆಬಾಗ್ತೀವಿ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಜೊತೆಗೆ ನಾಳೆ ಮುಖ್ಯಮಂತ್ರಿಯವರ ಜೊತೆಗೆ ಚರ್ಚೆ ಮಾಡಿ ಇದರ ಬಗ್ಗೆ ನಿರ್ಧಾರ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಹೈಕೋರ್ಟಲ್ಲಿ ಆದೇಶ ಬಂದಿರತಕ್ಕಂಥದ್ದು ಬೆಳಗ್ಗೆ ನಾನು ಕೂಡ ಅಡ್ವೊಕೇಟ್ ಜನರಲ್ ಅವ್ರ ಜೊತೆಗೆ ಮೀಟಿಂಗನ್ನು ಮಾಡಿದೆ. ಮತ್ತು ಇವತ್ತು ಡಿಸ್ಪೋಸ್ ಮಾಡಿದ್ದಾರೆ ಇದನ್ನು, ಯಾವುದು ಮಕ್ಕಳು ಹಾಕಿರ್ತಕ್ಕಂಥದ್ದು. ಸೊ ಈಗ ನೆಕ್ಸ್ಟ್ ನೋಡಬೇಕು. ನಾನು ನಾಳೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಆಫೀಸಿಂದ ಆಗಲೇ ಈಗ ಬ್ರೀಫಿಂಗ್ ಮಾಡಿದ್ದೀವಿ. ನಾಳೆ ಸಾಯಂಕಾಲ ಅವ್ರ ಜೊತೆನೂ ಕೂಡ ಚರ್ಚೆ ಮಾಡಿ ನೆಕ್ಸ್ಟ್ ಏನು ಅಂತ. ಯಾವುದೇ ಕಾರಣಕ್ಕೂ ಅದೇ ನಾನು ಹೇಳಿರೋದು, ಯಾವುದೇ ಕಾರಣಕ್ಕೂ ಮಕ್ಕಳು ಆತಂಕದಲ್ಲಿರೋದು ಬೇಡ. ನಾನು ಅವತ್ತು ಕೂಡ ಹೇಳಿದ್ದೆ, ಏನಾದ್ರೂ ನ್ಯಾಯಾಲಯಕ್ಕೆ ಒಂದು ಗೌರವ ಕೊಡಬೇಕಾಗ್ತದೆ. ನಮ್ಮ ಕೆಲಸನ ನಾವು ಮಾಡಿರ್ತಕ್ಕಂಥದ್ದು. ನ್ಯಾಯಾಲಯನೂ ಕೂಡ ಈ ಥರ ತೀರ್ಮಾನ ತೊಗೊಂಡಾಗ ಮಕ್ಕಳಿಗೆ ಎಲ್ಲರೂ ಲೇಟ್ ಆಗಿಬಿಡುತ್ತಾ, ಡೆಡ್ ಲಾಕ್ ಆಗುತ್ತಾ ಅಂಥೇಳಿ 101% ಯಾವುದೇ ಕಾರಣಕ್ಕೂ ಆ ಥರ ತಗೊಳಕ್ಕೆ ಹೋಗಬೇಡಿ. ಆಮೇಲೆ ರಿಸಲ್ಟ್ ಕೂಡ ಚೆನ್ನಾಗಿ ಬರ್ತದೆ. ಹೀಗೆ ರಿಸಲ್ಟನ್ನು ಆದಷ್ಟು ಬೇಗ ಕೊಡ್ತೀವಿ ಅನ್ನೋದನ್ನು ಹೇಳಿದ್ದಾರೆ. ಇನ್ನು ಹೈಕೋರ್ಟ್ನ ಆದೇಶ ಬಿಜೆಪಿಯವರ ಪಾಲಿಗೆ ಒಂದು ರೀತಿಯಂಥ ಬ್ರಹ್ಮಾಸ್ತ್ರದಂತೆ ಸಿಕ್ಕಿದೆ. ಸರ್ಕಾರದ ವಿರುದ್ಧ ಹೈಕೋರ್ಟ್ ತೀರ್ಪನ್ನು ಮುಂದಿಟ್ಕೊಂಡು ವಾಗ್ದಾಳಿ ನಡೆಸಿದ್ದಾರೆ. ಸೊ ನನಗನ್ಸುತ್ತೆ ಸರ್ಕಾರ ಮಕ್ಕಳ ಜೊತೆ ಚೆಲ್ಲಾಟ ಆಡಿದೆ. ಮತ್ತು ಶಿಕ್ಷಣ ಅನ್ನೋದು ಒಂದು ಗಂಭೀರವಾದ ವಿಚಾರ. ಒಂದು ಮಕ್ಕಳ ಬಗ್ಗೆ, ಮಕ್ಕಳ ಒಂದು ಕಲಿಕೆ ಬಗ್ಗೆ ಅದನ್ನು ಭಾಳ ಹಗುರವಾಗಿ ತಗೊಂಡು ಕೇವಲ ಒತ್ತಡಕ್ಕೋಸ್ಕರ ನಾವು ಘೋಷಣೆ ಮಾಡ್ತೀವಿ ಅಂದಾಗ ಈ ಮಕ್ಕಳು, ಲಕ್ಷಾಂತರ ಮಕ್ಕಳ ಜೊತೆ ಇವತ್ತು ಇವರು ಭಾಳ ಹಗುರವಾಗಿ ನಡ್ಕೊಂಡಿದೆ. ಸರ್ಕಾರದ ನಿರ್ಧಾರವನ್ನು ಕಡೆಗಣಿಸಿ ವಿರೋಧಿಸಿ ಇವತ್ತು ಹೈಕೋರ್ಟ್ ಜಡ್ಜ್ಮೆಂಟ್ ಅನ್ನು ಕೊಟ್ಟಿದೆ. ಇದರಿಂದ ಒಂದು ಸರ್ಕಾರಕ್ಕೆ, ಶಿಕ್ಷಣ ಸಚಿವರಿಗೆ, ಶಿಕ್ಷಣ ಇಲಾಖೆಗೆ ಒಂದು ದೊಡ್ಡ ಮುಖಭಂಗ ಆಗಿದೆ. ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಈ ರೀತಿಯ ಒಂದು ಅಪ್ರಬುದ್ಧ ನಿರ್ಧಾರವನ್ನ ಹೈಕೋರ್ಟ್ ಇವತ್ತು ವಿರೋಧಿಸಿದೆ. ಇಲ್ಲಿ ರಾಜಕೀಯ ಏನಾದರೂ ಇರಲಿ, ಸರ್ಕಾರದ ನಿರ್ಧಾರದ ಬಗ್ಗೆ ಅದು ಯಾವ ರೀತಿಯಾಗಿ ನಿಯಮಾವಳಿ ಪ್ರಕಾರ ಆಗಿರಬೇಕಾಗಿತ್ತು ಅನ್ನೋದ್ರ ಬಗ್ಗೆ ಹೈಕೋರ್ಟ್ ತನ್ನ ನಿರ್ಧಾರವನ್ನು ಹೇಳಿದೆ. ಇದರಿಂದ SSLC ಮಕ್ಕಳಿಗೆ ಈ ಬಾರಿ ಗ್ರೇಡ್ ಬದಲು ಅಂಕ ಸಿಗುತ್ತೆ. ಆದರೆ ಈಗಿರುವ ಪ್ರಶ್ನೆ SSLC ರಿಸಲ್ಟ್ ಯಾವಾಗ ಅಂಥೇಳಿ. ಮತ್ತು ಈಗಾಗಲೇ ರಾಜ್ಯ ಸರ್ಕಾರ ಹೇಳಿದೆ, ಒಂದೇ ಎಕ್ಸಾಮ್ ಅಲ್ಲ, ಅದಾದ ಮೇಲೆ ಮರುಪರೀಕ್ಷೆಗಳನ್ನು ಕೂಡ ನಡೆಸ್ತೀವಿ ಅಂತೇಳಿ. ಈ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ರಿಸಲ್ಟ್ ವಿಚಾರದಲ್ಲಿ ಗೊಂದಲಕ್ಕೊಳಗಾಗುವಂಥ ಅವಶ್ಯಕತೆ ಇಲ್ಲ, ಆತಂಕಕ್ಕೂ ಕೂಡ ಒಳಗಾಗಬೇಕಂತ ಅವಶ್ಯಕತೆ ಇಲ್ಲ. ಯಾಕಂದರೆ ಶಿಕ್ಷಣ ಇಲಾಖೆಯಿಂದ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಮತ್ತೆ ಹಿಂದಿ ಪರೀಕ್ಷೆಯನ್ನು ಶಿಕ್ಷಣ ಇಲಾಖೆ ನಡೆಸೋದಿಲ್ಲ. ಈಗ ಆಗಿರುವ ಹಿಂದಿ ಪರೀಕ್ಷೆಯ ಮೌಲ್ಯಮಾಪನವನ್ನು ಕೂಡ ಮತ್ತೆ ನಡೆಸೋದಿಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಯಾಕಂದರೆ ಈಗ ನಡೆದಿರುವಂತಹ ಹಿಂದಿ ಪರೀಕ್ಷೆ ಮೌಲ್ಯಮಾಪನ ಆಗಿರೋದು ಅಂಕಗಳ ಲೆಕ್ಕದಲ್ಲೇ. ಅಲ್ಲಿ ಅಂಕಗಳು ಕೂಡ ಇದ್ದೇ ಇದ್ದಾವೆ. ಆದರೆ ಅಂಕಗಳ ಆಧಾರದ ಮೇಲೆ ಗ್ರೇಡ್ ನೀಡಲು ಮೊದಲೇ ಶಿಕ್ಷಣ ಇಲಾಖೆ ತೀರ್ಮಾನವನ್ನು ಮಾಡಿತ್ತು. ಹೀಗಾಗಿ ಈಗ ಆಗಿರುವಂತಹ ಹಿಂದಿ ಪರೀಕ್ಷೆಯೇ ಫೈನಲ್ ಆಗಲಿದೆ. ಅದರ ಬದಲಿಗೆ ಮತ್ತೊಂದು ಪರೀಕ್ಷೆಯನ್ನೇನು ಕೊಡೋದಿಲ್ಲ. ಹಾಗೆಯೇ ಈಗ ಆಗಿರುವ ಎಕ್ಸಾಮ್ ಮೇಲೆ ಮೌಲ್ಯಮಾಪನ
ಆಗಿದೆ ಮತ್ತು ಅದರಲ್ಲಿರುವಂಥ ಅಂಕಗಳನ್ನು ಪ್ರಕಟ ಮಾಡಲಾಗುತ್ತೆ. ಈಗಾಗಲೇ ಅಂಕಗಳನ್ನು ಕೂಡ ಅಪ್ಲೋಡ್ ಮಾಡಿರ್ತಾರೆ. ಆ ಅಂಕಗಳ ಆಧಾರದ ಮೇಲೆ ಗ್ರೇಡ್ಗಳು ಪ್ರಕಟ ಆಗ್ತವೆ. ಆ ಗ್ರೇಡ್ ಬದಲಿಗೆ ಅಂಕ ಬರುತ್ತೆ. ಎಲ್ಲ ಓಕೆ ಆದರೆ ಏಪ್ರಿಲ್ 24 ಅಥವಾ 25ಕ್ಕೆ SSLC ಫಲಿತಾಂಶ ಪ್ರಕಟಗೊಳ್ಳಲಿದೆ. ಇಲ್ಲಿವರೆಗೂ SSLC ಎಕ್ಸಾಮ್ ಅನ್ನುವಂಥದ್ರ ಬಗ್ಗೆ ನೋಡಿದ್ವಿ. ಆದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಇದ್ದಂತಹ ಗೊಂದಲ ಒಂದು ನಿವಾರಣೆ ಆಗಿದೆ. ಈಗ ಅಸಲಿ ಯುದ್ಧದ ಕಡೆಗೆ ಬರೋಣ. ಅಮೆರಿಕ ಮತ್ತು ಇರಾನ್ ಮಧ್ಯೆ ಯುದ್ಧ ನಿಲ್ಲಿಸೋದಕ್ಕೆ ಒಂದು ಕಡೆ ಸಂಧಾನ ಮಾತುಕತೆ ವೇದಿಕೆ ಸಿದ್ಧವಾಗ್ತಾ ಇದೆ, ಇನ್ನೊಂದು ಕಡೆ ಘೋರ ದಾಳಿಗಳಿಗೂ ಕೂಡ ಸಿದ್ಧತೆಗಳು ನಡೀತಾ ಇದೆ. ಈ ಬಾರಿ ಶಾಂತಿ ಮಾತುಕತೆಗೂ ಮೊದಲೇ ಯುದ್ಧ ಘೋರವಾಗುವಂಥ ಲಕ್ಷಣಗಳು ಕಾಣಿಸ್ತಾ ಇವೆ. ಇದಕ್ಕೆಲ್ಲ ಕಾರಣ 8 ಮಂದಿ ಮಹಿಳೆಯರು. ಯಾಕಂದರೆ ಇನ್ನು ಮುಂದೆ ಏನಾದರೂ ಅಮೆರಿಕ ಇರಾನ್ ನಡುವೆ ಸಂಧಾನ ವಿಫಲವಾಗಿ ಯುದ್ಧ ನಡೆದರೆ ಅದು ಹೆಣ್ಣಿಗಾಗಿ. ಇರಾನ್ ದೇಶದಲ್ಲಿ ಹಿಜಾಬ್ ವಿರುದ್ಧ ನಡೆದಂತಹ ಹೋರಾಟಗಳು, ಇರಾನ್ ಸರ್ವಾಧಿಕಾರದ ವಿರುದ್ಧ ನಡೆದಂತಹ ಹೋರಾಟಗಳು, ಇರಾನ್ ಪರಮೋಚ್ಚ ನಾಯಕ ಖಮೇನಿಯವರ ವಿರುದ್ಧ ನಡೆದಂತಹ ಹೋರಾಟಗಳು ಇದು ಇಡೀ ವಿಶ್ವಕ್ಕೆ ಗೊತ್ತಿರುವಂತಹ ಸಂಗತಿ. ಯುದ್ಧ ಶುರುವಾಗ ಮೊದಲು ನಡೆದಿದ್ದಂತಹ ಈ ಹೋರಾಟಗಳಿಗೆ ಜೀವ ತುಂಬಿದ್ದು 8 ಮಂದಿ ಮಹಿಳೆಯರು. ಆ 8 ಮಹಿಳೆಯರನ್ನು ಈಗ ಇರಾನ್ ಆಡಳಿತದಲ್ಲಿ ನೇಣಿಗೆ ಹಾಕೋದಕ್ಕೆ ಸಿದ್ಧತೆಗಳು ನಡೀತಾ ಇವೆ. ಖಮೇನಿ ಆಡಳಿತ 8 ಮಹಿಳೆಯರನ್ನು ಗಲ್ಲಿಗೇರಿಸೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದೆ. ಈಗ ಆತಂಕ ಹುಟ್ಟಿಸಿರುವುದು ಅಮೆರಿಕ ಇರಾನ್ ಮಧ್ಯೆ ಮತ್ತೆ ಯುದ್ಧ ಆದರೆ ಅದು ಈ 8 ಮಹಿಳೆಯರಿಗಾಗಿನ ಅನ್ನುವಂತಹದ್ದು ಇದ್ದೇ ಇದೆ. ಅಷ್ಟಕ್ಕೂ ಆ 8 ಮಹಿಳೆಯರು ಯಾರು ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯ. ನರ್ಗೆಸ್ ಮೊಹಮ್ಮದಿ ಜೈಲಿನಲ್ಲಿದ್ದರೂ ಸಹ ಇರಾನ್ ದೇಶದಲ್ಲಿ ಆಗ್ತಾ ಇದ್ದಂತಹ ಚಿತ್ರಹಿಂಸೆ ಮತ್ತು ಮರಣದಂಡನೆಯ ವಿರುದ್ಧ ಪ್ರಮುಖವಾಗಿ ಧ್ವನಿಯಾಗಿ ಕಾರ್ಯನಿರ್ವಹಿಸಿದಂತಹ ಪತ್ರಕರ್ತೆ ಹಾಗೂ ಹೋರಾಟಗಾರ್ತಿ. ಇನ್ನು ನಸ್ರೀನ್ ಸೋತೌದೇಹ್ ಹಿಜಾಬ್ ಕಡ್ಡಾಯ ಅನ್ನುವ ಕಾನೂನುಗಳ ವಿರುದ್ಧ ಪ್ರತಿಭಟಿಸಿದ್ದಕ್ಕಾಗಿ ಬಂಧಿಸಲ್ಪಟ್ಟಂತಹ ಕಾರ್ಯಕರ್ತೆ, ವಿರೋಧ ಪಕ್ಷದ ರಾಜಕಾರಣಿಗಳು ಮತ್ತು ಮಹಿಳೆಯರನ್ನು ಸಮರ್ಥಿಸಿಕೊಂಡ ಮಾನವ ಹಕ್ಕುಗಳ ಪರವಾಗಿರುವಂತಹ ವಕೀಲೆ. ಮೂರನೆಯವರು ಮಸೀಹ್ ಅಲಿ ನಿಜಾದ್, ಇರಾನ್ನಲ್ಲಿರುವ ಕಡ್ಡಾಯ ಹಿಜಾಬ್ ವಿರುದ್ಧ ಅಭಿಯಾನಗಳನ್ನು ರಚಿಸುವುದರಲ್ಲಿ ಹೆಸರುವಾಸಿಯಾದಂತಹ ಪತ್ರಕರ್ತೆ. ಶಿರೀನ್ ಎಬಾದಿ, ಇರಾನ್ನಲ್ಲಿ ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳಿಗಾಗಿ ನಿರಂತರವಾಗಿ ಹೋರಾಡಿದಂಥವರು, 2003ರ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಗೆದ್ದ ವಕೀಲೆ ಮತ್ತು ಮಾಜಿ ನ್ಯಾಯಾಧೀಶೆ. ಹಾಗೆಯೇ ಅಟೇನಾ ಡೇಮಿ, ಮರಣದಂಡನೆ ವಿರುದ್ಧ ಮತ್ತು ಮಕ್ಕಳ ಹಕ್ಕುಗಳಿಗಾಗಿ ಹೋರಾಟ ಮಾಡಿ ಜೈಲು ಶಿಕ್ಷೆಗೆ ಗುರಿಯಾಗಿರುವಂತಹ ಮಾನವ ಹಕ್ಕುಗಳ ಕಾರ್ಯಕರ್ತೆ. 6ನೇವರು ಪರ್ವೀನ್ ಆರ್ದಲನ್, ಇರಾನ್ನಲ್ಲಿ ತಾರತಮ್ಯದ ಕಾನೂನುಗಳನ್ನು ಬದಲಾಯಿಸಬೇಕು ಅಂತಹ ಸಹಿ ಸಂಗ್ರಹ ಅಭಿಯಾನವನ್ನು ನಡೆಸಿದರು. ಅದರಲ್ಲೂ 10 ಲಕ್ಷ ಸಿಗ್ನೇಚರ್ಸ್ ಹೆಸರಲ್ಲಿ ಅಭಿಯಾನ ಮಾಡಿದಂತಹ ಹೋರಾಟಗಾರ್ತಿ ಮತ್ತು ಪತ್ರಕರ್ತೆ. ಮಹಾಬೌಬೆ ಅಬ್ಬಾಸ್ ಗೋಲಿಜಾಬ್, ಇವರು ಇರಾನ್ನಲ್ಲಿ ಲಿಂಗ ಸಮಾನತೆಗಾಗಿ ಸಕ್ರಿಯವಾಗಿರುವ ಮಹಿಳಾ ಹಕ್ಕುಗಳ ಕಾರ್ಯಕರ್ತೆ. ಈಕೆನೂ ಕೂಡ ಇರಾನ್ ದೇಶದಲ್ಲಿ ಪತ್ರಕರ್ತೆಯಾಗಿ ಕೆಲಸ ಮಾಡ್ತಾ ಇದ್ದಂಥವರು. ಬೀಟಾ ಹೆಮ್ಮತಿ, ಜನವರಿ 2026ರಲ್ಲಿ ನಡೆದಿದ್ದಂತಹ ಹಿಜಾಬ್ ವಿರುದ್ಧದ ಹೋರಾಟಗಳಲ್ಲಿ ಈಕೆ ಮುಖ್ಯ ಪಾತ್ರವನ್ನು ವಹಿಸಿದ್ರು. ಆದರೆ ಜನವರಿಯಲ್ಲೇ ಇವರನ್ನು ಬಂಧಿಸಲಾಗಿತ್ತು. ಟೆಹರಾನ್ ಕ್ರಾಂತಿಕಾರಿ ಕೋರ್ಟ್ ಈಕೆಗೆ ಮರಣದಂಡನೆಯ ಶಿಕ್ಷೆಯನ್ನು ವಿಧಿಸಿತ್ತು. ಈ 8 ಮಹಿಳೆಯರನ್ನು ನೇಣಿಗೆ ಹಾಕೋದಾಗಿ ಇರಾನ್ ಘೋಷಿಸಿದ್ದು, ಮಹಿಳೆಯರನ್ನು ಗಲ್ಲಿಗೇರಿಸುವುದನ್ನು ನಿಲ್ಲಿಸಬೇಕು ಅಂತ ಖುದ್ದು ಟ್ರಂಪ್ ಅವರೇ ಸೋಷಿಯಲ್ ಮೀಡಿಯಾ ಟ್ರುತ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಅಮೆರಿಕದ ನನ್ನ ಪ್ರತಿನಿಧಿಗಳೊಂದಿಗೆ ಶೀಘ್ರದಲ್ಲೇ ಮಾತುಕತೆ ನಡೆಸಲಿರುವ ಇರಾನಿನ ನಾಯಕರಿಗೆ ಈ ಸಂದೇಶ ಅಂತ ಅವರು ಸಂದೇಶ ಕೊಟ್ಟಿದ್ದಾರೆ. ಈ ಮಹಿಳೆಯರ ಬಿಡುಗಡೆ ಮಾಡಿದರೆ ನಾನು ತುಂಬ ಪ್ರಶಂಸಿಸ್ತೇನೆ. ದಯವಿಟ್ಟು ಅವರಿಗೆ ಯಾವುದೇ ಹಾನಿ ಮಾಡಬೇಡಿ. ನಮ್ಮ ನಡುವಿನ ಮಾತುಕತೆಗಳಿಗೆ ಇದು ಉತ್ತಮ ಆರಂಭವಾಗಲಿದೆ. ನೀವು ಹಾಗೆ ಮಾಡಿದರೆ ಆ 8 ಮಹಿಳೆಯರು ನಿಮ್ಮನ್ನು ಗೌರವಿಸುತ್ತಾರೆ ಎಂದು ನನಗೆ ಖಾತ್ರಿ ಇದೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಪೋಸ್ಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹೀಗೆ ಅಮೆರಿಕ ಅಧ್ಯಕ್ಷರೇ 8 ಹೋರಾಟಗಾರ್ತಿಯರನ್ನು ರಿಲೀಸ್ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ. ಆದರೆ ಇರಾನ್ನಿಂದ ಇಲ್ಲಿವರೆಗೂ ಯಾವುದೇ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ಇನ್ನೊಂದು ಕಡೆ ಇರಾನ್ ಅಮೆರಿಕ ನಡುವಿನ 2ನೇ ಸುತ್ತಿನ ಶಾಂತಿ ಮಾತುಕತೆಯು ಕೂಡ ನಾಳೆ ಆಗಬೇಕಾಗಿತ್ತು. ಸದ್ಯದ ಪರಿಸ್ಥಿತಿ ನೋಡಿದರೆ ಶಾಂತಿ ಮಾತುಕತೆ ಆಗುವಂಥದ್ದು ಅನುಮಾನ ಅಂತ ಹೇಳಲಾಗ್ತದೆ. ಯಾಕಂದರೆ ಅಮೆರಿಕ ಮತ್ತು ಇಸ್ರೇಲ್ನವರು ಇರಾನ್ ಮೇಲೆ ನಡೆಸ್ತಿರುವಂತಹ ಯುದ್ಧ ಯಾವಾಗ ನಿಲ್ಲಿಸ್ತಾರೆ ಅಂತ ಇಡೀ ಜಗತ್ತು ಕಾಯ್ತಾ ಇದೆ. ಈ ಘೋರ ಯುದ್ಧದಿಂದಾಗಿ ಜಗತ್ತಿಗೆ ತೈಲ ಸಂಕಷ್ಟ, ಹಾಗೆಯೇ LPG ಸಂಕಷ್ಟ ಇವೆಲ್ಲವೂ ಕೂಡ ಶುರುವಾಗಿದೆ. ಹೀಗಾಗಿ ಮೊದಲು ಯುದ್ಧ ನಿಂತರೆ ಸಾಕು ಅಂತ ವಿಶ್ವದ ಎಲ್ಲ ದೇಶಗಳು ಕಾಯ್ತಾ ಇದೆ. ಅದರಲ್ಲೂ ಪಾಕಿಸ್ತಾನದ ನಾಯಕರಂತೂ ಊಟ ತಿಂಡಿ ಬಿಟ್ಟು ಇಬ್ಬರ ಮಧ್ಯೆ ಸಂಧಾನಕ್ಕೆ ಶತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ ಇಸ್ಲಾಮಾಬಾದ್ನಲ್ಲಿ ಆಗಿದ್ದಂತಹ ಮೊದಲ ಸುತ್ತಿನ ಮಾತುಕತೆ ಫೇಲ್ ಆಯಿತು. ಆದರೂ ಪಾಕಿಸ್ತಾನದ ನಾಯಕರು ಮತ್ತೆ ಅಮೆರಿಕ ಮತ್ತು ಇರಾನ್ನವರನ್ನು ಮನವೊಲಿಸಿ 2ನೇ ಸುತ್ತಿನ ಸಂಧಾನ ಸಭೆಗೆ ಒಪ್ಪಿಸಿದ್ದಾರೆ. ಎಲ್ಲ ಓಕೆ ಆದರೆ ಪಾಕಿಸ್ತಾನಕ್ಕೆ ಹೋಗಿ ಶಾಂತಿ ಸಭೆಯಲ್ಲಿ ನಾನೇ ಭಾಗಿಯಾಗ್ತೀನಿ ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ.
I would go to Pakistan, yeah. Pakistan has been great. They've been so good. Islamabad, I might go. Yeah, I might go. If the deal is signed in Islamabad, I might go. The field marshal has been great. The prime minister has been really great in Pakistan. So I might go. They want me. ಹೀಗೆ ನಾನೇ ಪಾಕಿಸ್ತಾನ್ಗೆ ಹೋಗ್ತೀನಿ, ಇರಾನ್ನವ್ರನ್ನ ಒಪ್ಪಂದಕ್ಕೆ ಕರೆದು ಅವರು ರೆಡಿ ಇದ್ದರೆ ನಾನೇ ಇಸ್ಲಾಮಾಬಾದ್ಗೆ ಹೋಗಿ ಸಹಿ ಕೂಡ ಹಾಕ್ತೀನಿ ಅಂತ ಟ್ರಂಪ್ ಅವರು ಹೇಳಿದ್ದಾರೆ. ಆದರೆ ಇರಾನ್ ಅವರು ಮಾತ್ರ ಎರಡನೇ ಸುತ್ತಿನ ಸಂಧಾನ ಸಭೆಗೆ ಇನ್ನೂ ಕೂಡ ಹೋಗೋದಕ್ಕೆ ರೆಡಿ ಆಗಿಲ್ಲ. ಇಸ್ಲಾಮಾಬಾದ್ಗೆ ನಾವು ಬರಬೇಕಂದ್ರೆ ನಮ್ಮ 5 ಹೊಸ ಷರತ್ತುಗಳನ್ನು ಅಮೆರಿಕ ಒಪ್ಕೊಳ್ಬೇಕು ಅಂತ ಕಡ್ಡಿ ತುಂಡು ಮಾಡುವಂತೆ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಇಲ್ಲಿ ಇರಾನ್ ಕೊಟ್ಟಿರುವಂತಹ ಈ ಪಂಚ ಷರತ್ತುಗಳ ಪಂಚ್ ಹೇಗಿದೆ ಅನ್ನೋದನ್ನು ನಾವು ನೋಡಬೇಕು. ಇರಾನ್ ಮೇಲಿನ ಆಕ್ರಮಣವನ್ನು ತಕ್ಷಣವೇ ನಿಲ್ಲಿಸಬೇಕು. ಲೆಬನಾನ್ನಲ್ಲಿ ಆಗ್ತಿರುವಂತಹ ನರಮೇಧವನ್ನು ನಿಲ್ಲಿಸಬೇಕು. ಇರಾನ್ ಮೇಲೆ ಮತ್ತೆಂದು ಯುದ್ಧ ಮಾಡಲ್ಲ ಅಂತ ದೃಢೀಕರಿಸಬೇಕು. ಇರಾನ್ಗೆ ಆಗಿರುವಂತಹ ನಷ್ಟವನ್ನು ತಕ್ಷಣವೇ ಪರಿಹಾರವಾಗಿ ಕೊಡಬೇಕು. ಹಾಗೆಯೇ ಹಾರ್ಮುಜ್ ಜಲಸಂಧಿಯ ಮೇಲೆ ಇರಾನ್ನ ಸಾರ್ವಭೌಮತ್ವವನ್ನು ಗೌರವಿಸಬೇಕು ಅನ್ನುವಂಥದ್ದು ಇರಾನ್ ಹಾಕಿರುವಂತಹ ಈ ಹೊಸ ಪಂಚ ಷರತ್ತುಗಳು. ಈ ಪಂಚನ್ನು ಹೇಗೆ ಅದು ತೆಗೆದುಕೊಳ್ಳುತ್ತೆ ಅಮೆರಿಕ ಅನ್ನುವಂಥದ್ದು ಕೂಡ ನೋಡಬೇಕಿದೆ. ಇರಾನ್ ಅವರು ಹಾಕ್ತಿರುವಂತಹ ಹೊಸ ಷರತ್ತುಗಳು, ಬೆದರಿಕೆಗಳು ಅಮೆರಿಕ ಅಧ್ಯಕ್ಷರನ್ನು ಕೆರಳಿಸ್ತಾ ಇರುವಂಥದ್ದು ಸ್ಪಷ್ಟ. ನಾಳೆ ಬೆಳಗ್ಗೆ 5:30ಕ್ಕೆ ಕದನ ವಿರಾಮದ ಸಮಯ ಅಂತ್ಯ ಆಗುತ್ತೆ. ಅಷ್ಟರಲ್ಲಿ ಒಪ್ಪಂದಕ್ಕೆ ಇರಾನ್ ಬರದೇ ಇದ್ದರೆ ಘೋರ ದಾಳಿ ಶತಸಿದ್ಧ ಅಂತ ಟ್ರಂಪ್ ಹೇಳಿದ್ದಾರೆ. ಒಂದು ವೇಳೆ ಇರಾನ್ ಅಮೆರಿಕ ಮಾತುಕತೆ ನಾಳೆಯೂ ಫೇಲ್ ಆದರೆ ಮತ್ತೆ ಜಗತ್ತಿಗೆ ಸಂಕಷ್ಟ ಎದುರಾಗುವ ಸಾಧ್ಯತೆಯನ್ನು ಅಲ್ಲಗಳೆಯುತ್ತಿಲ್ಲ. ಹೀಗೆ ಕೊಲ್ಲಿ ದೇಶಗಳಲ್ಲಿ ಮತ್ತೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಇರಾನ್ನ ಆರ್ಥಿಕತೆಗೆ ಮತ್ತಷ್ಟು ಪೆಟ್ಟು ಬೀಳಲಿದೆ. ಇರಾನ್ ಮೂಲಭೂತ ಸೌಕರ್ಯಗಳನ್ನು ಬುಡಮೇಲು ಮಾಡುವಂಥದ್ದು ಸದ್ಯ ಅಮೆರಿಕ ಹಾಕಿರುವಂತಹ ಪ್ರಾಥಮಿಕವಾಗಿ ಅವರು ಮಾಡ್ಕೊಂಡಿರುವಂತಹ ಒಂದು ತಂತ್ರಗಾರಿಕೆ. ಇರಾನ್ನಲ್ಲಿ ಏರ್ಪೋರ್ಟ್, ನೀರಿನ ಸಂಸ್ಕರಣಾ ಘಟಕಗಳು, ತೈಲ ಘಟಕಗಳು, ಅನಿಲ ಸ್ಥಾವರಗಳು, ಸೇತುವೆಗಳು ಇವನ್ನೆಲ್ಲವನ್ನು ಕೂಡ ಟಾರ್ಗೆಟ್ ಮಾಡುವಂಥ ಉದ್ದೇಶವನ್ನು ಅಮೆರಿಕ ಹೊಂದಿದೆ. ಇರಾನ್ ಕೂಡ ಪ್ರತಿದಾಳಿ ಮಾಡೋದ್ರಿಂದಾಗಿ ಕೊಲ್ಲಿ ಹಾಗೂ ಇತರೆ ಇಸ್ರೇಲ್ ದೇಶಗಳ ಮೇಲೆ ಕೂಡ ದೊಡ್ಡ ದೊಡ್ಡ ಅನಾಹುತಗಳು ಎದುರಾಗುವಂಥ ಆತಂಕ ಇದೆ. ಇನ್ನೊಂದು ಕಡೆ ಇರಾನ್ ಪರಮಾಣು ದಾಳಿಗೂ ಹಿಂಜರಿಯುವುದಿಲ್ಲ ಅಂತ ಹೇಳಿದೆ. ಹಾಗೇನಾದರೂ ಆಗಿಬಿಟ್ರೆ ಜಾಗತಿಕ ತೈಲ ಬಿಕ್ಕಟ್ಟು, ಅನಿಲ ಬಿಕ್ಕಟ್ಟು ಉಲ್ಬಣವಾಗುವುದಂತೂ ಗ್ಯಾರಂಟಿ. ಈಗ ಅಮೆರಿಕ ಇರಾನ್ ಮಧ್ಯೆ ನಿಜಕ್ಕೂ ಶಾಂತಿ ಒಪ್ಪಂದ ಆಗುತ್ತಾ, ನಾಳೆಯೊಳಗೆ ಎಲ್ಲವೂ ತಿಳಿಯಾಗುತ್ತಾ ಇಲ್ವಾ ಅನ್ನುವಂಥದ್ದು ಸದ್ಯಕ್ಕೆ ಇಡೀ ಜಗತ್ತು ಎದುರು ನೋಡ್ತಾ ಇರುವಂತಹ ಕುತೂಹಲದ ಸಂಗತಿ. ಈಗ ಮುಂದಿನ ಸುದ್ದಿ ಕಡೆಗೆ ಹೋಗೋಣ. ಕಾಂಗ್ರೆಸ್ ಮುಸ್ಲಿಂ ಸಮುದಾಯವನ್ನು ತನ್ನ ಬಹದೊಡ್ಡ ವೋಟ್ ಬ್ಯಾಂಕ್ ಅಂತೇಳಿ ನಂಬಿಕೊಂಡಿರುವಂತಹ ಪಕ್ಷ. ಆದರೆ ದಾವಣಗೆರೆ ದಕ್ಷಿಣ ಉಪಚುನಾವಣೆ ಬಳಿಕದ ಬೆಳವಣಿಗೆಗಳು ಮುಸ್ಲಿಂ ಸಮುದಾಯದ ಒಂದು ವರ್ಗ, ಇಡೀ ಮುಸ್ಲಿಂ ಸಮುದಾಯ ಅಂತ ಹೇಳೋಕ್ಕಾಗಲ್ಲ, ಇಲ್ಲಿ ಕೆಲವು ನಾಯಕರು ಮತ್ತು ಅವರ ಬೆಂಬಲಿಗರ ವರ್ಗ ಕಾಂಗ್ರೆಸ್ ವಿರುದ್ಧ ಸಿಡಿದೇಳುವಂತೆ ಮಾಡಿದೆ. ಯಾವ ಮಟ್ಟಿಗೆ ಅಂದರೆ ಮುಸ್ಲಿಂ ಗುರುಗಳು ಕಾಂಗ್ರೆಸ್ನ ಅತಿರಥ ಮಹಾರಥ ನಾಯಕರಿಗೂ ಕೂಡ ಪತ್ರ ಬರೆದು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಕಾಂಗ್ರೆಸ್ನಲ್ಲಿ ನಮ್ಮನ್ನು ನಡೆಸ್ಕೊಳ್ತಿರುವಂತಹ ರೀತಿ ಸರಿ ಇಲ್ಲ ಅನ್ನುವಂಥದ್ದು ಮುಸ್ಲಿಂ ಧರ್ಮಗುರುಗಳು ವ್ಯಕ್ತಪಡಿಸ್ತಾ ಇರುವಂತಹ ಆಕ್ರೋಶ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಹಲವು ಕಾಂಗ್ರೆಸ್ ನಾಯಕರಿಗೆ ಮುಸ್ಲಿಂ ಧರ್ಮಗುರುಗಳ ಸಂಘಟನೆಗಳ ಒಕ್ಕೂಟ ಖಡಕ್ ಪತ್ರವೊಂದನ್ನು ಬರೆದಿದೆ. ಈ ಪತ್ರದಲ್ಲಿ ಅವರು ಉಲ್ಲೇಖ ಮಾಡಿರುವಂಥ ಅಂಶಗಳನ್ನು ನಾವು ಗಮನಿಸಬೇಕು. ಮುಸ್ಲಿಮರ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ತಾಳಲಾಗ್ತಾ ಇದೆ. ಇದು ಈಗ ಮುಂದಿನ ಹಂತಕ್ಕೆ ತಲುಪಿದೆ. ಸಮುದಾಯದ ಜೊತೆಗೆ ಕಾಂಗ್ರೆಸ್ ಪಕ್ಷ ತಾರತಮ್ಯ ಮಾಡ್ತಾ ಇರುವಂಥದ್ದು ಸರಿಯಾದದ್ದಲ್ಲ. ನಮಗೆ ಬೇರೆ ಬೇರೆ ಆಯ್ಕೆಗಳಿದ್ರೂ ಕೂಡ ನಾವು ಕಾಂಗ್ರೆಸ್ ಪಕ್ಷವನ್ನು ನಮ್ಮ ಸಮುದಾಯ ಬೆಂಬಲಿಸ್ತಾ ಬಂದಿದೆ. ಆದರೆ ಆಡಳಿತ ಮತ್ತು ನೇಮಕಾತಿಗಳಲ್ಲಿ ಸಮುದಾಯವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಗಿದೆ. ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಟಿಕೆಟ್ ವಿಚಾರದಲ್ಲೂ ಕೂಡ ನಮಗೆ ಆಘಾತ ಆಗಿದೆ. ಹೀಗೆ ಆದರೆ ನಮ್ಮ ರಾಜಕೀಯ ಆಯ್ಕೆಗಳ ಬಗ್ಗೆ ನಾವು ಆಲೋಚಿಸಬೇಕಾಗತ್ತೆ. ಟಿಕೆಟ್ ಕೇಳಿದ್ದೆ ಅಪರಾಧ ಎಂಬಂತೆ ನಮ್ಮ ಜೊತೆಗೆ ನಡೆದುಕೊಳ್ಳುವಂಥದ್ದು, ಮತದಾನದ ಮುಗಿದ ಕೂಡಲೇ ಹಗೆ ಸಾಧಿಸುವ ರೀತಿಯಲ್ಲಿ ಪಕ್ಷ ನಡೆಸಿಕೊಂಡಿರುವಂಥದ್ದು, ಇದಕ್ಕೆಲ್ಲ ಸೂಕ್ತ ಕಾರಣ ಅಥವಾ ವಿವರಣೆಗೂ ಕೂಡ ಮುಸ್ಲಿಂ ನಾಯಕರುಗಳಿಗೆ ಅವಕಾಶವನ್ನೇ ಕೊಡದೆ ಏಕಾಏಕಿ ವಜಾ ಮಾಡಲಾಗಿದೆ. ಇದು ಮುಸ್ಲಿಂ ಸಮುದಾಯಕ್ಕೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಅಂತ ಈ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಸಮುದಾಯದ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷರ ಹೇಳಿಕೆಗಳು ಕೂಡ ಅತ್ಯಂತ ಖಂಡನೀಯವಾಗಿವೆ ಅಂತೇಳಿ ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಆದರೆ ಮುಸ್ಲಿಂ ಧರ್ಮಗುರುಗಳ ಈ ಪತ್ರಕ್ಕೆ ಸಚಿವ ಜಮೀರ್ ಅಹಮದ್ ಖಾನ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಧರ್ಮಗುರುಗಳು ಬೇಜಾರು ಮಾಡ್ಕೊಂಡಿರುವಂಥದ್ದು ನಿಜ ಅಂತ ಅವರು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಅಬ್ದುಲ್ ಜಬ್ಬಾರ್ ಮತ್ತು ನಜೀರ್ ಅಹಮದ್ ವಿರುದ್ಧ ತೆಗೆದುಕೊಂಡಿರುವಂತಹ ದಿಢೀರ್ ಶಿಸ್ತು ಕ್ರಮಕ್ಕೂ ಕೂಡ ಕೆಪಿಸಿಸಿ ಅಧ್ಯಕ್ಷರ ಹೆಸರನ್ನು ಬಳಸದೇನೆ ಅಸಮಾಧಾನವನ್ನು ಸಚಿವ ಜಮೀರ್ ಅಹಮದ್ ಖಾನ್ ಅವರು ಹೊರಹಾಕಿದರು. ಎಲ್ಲ ಸರಿಪಡಿಸ್ತೀವಿ. ಗುರುಗಳು ಅಸಮಾಧಾನ ಆಗಿರೋದು ನಿಜನೇ. ನಾವು ಅವ್ರ ಜೊತೆ ಮಾತಾಡ್ತೀವಿ.
ಮಾತಾಡಿ ಎಲ್ಲ ಸರಿಪಡಿಸಿ ಅವ್ರು ಏನಾರು ಪಕ್ಷದ ವಿರೋಧಿ ಏನಾರು ಮಾಡಿದರೆ ಅದು ಪ್ರೊಸೀಜರ್ ಇರ್ತದೆ. ಸತೀಶ್ ಜಾರಕಿಹೊಳಿ ಏನಿರೋದು ಪ್ರೊಸೀಜರ್ ಪ್ರಕಾರ ಮಾಡಬೇಕಾಗಿತ್ತು, ನೋಟಿಸ್ ಕೊಡಬೇಕಾಗಿತ್ತು, ರಿಪ್ಲೈ ತೊಗೊಳ್ಬೇಕಾಗಿತ್ತು, ರಿಪ್ಲೈ ಆದಮೇಲೆ ಮಾಡಬೇಕಾಗಿತ್ತು ಅಂತ ಹಂಗೆ ಹೇಳಿರೋದು. ಕೊಡ್ಬೇಕು. ಈಗ ಮಾತಾಡೋದಿಲ್ಲ, ಕೊಡ್ಬೇಕು ತಾನೆ, ದಾಖಲೆ ಕೊಡ್ಬೇಕು. ಯಾರು ಮಾಡಿದ್ದಾರೆ, ಯಾರು ಮಾಡಿದ್ದಾರೆ ಅಂತ ಕೊಡ್ಬೇಕು ತಾನೆ. ಅದು ಈಗ ಹೇಳಿದ್ದಾರೆ, ಕೊಡ್ಬೇಕು ತಾನೆ, ಯಾರಂತ ಹೇಳ್ಬೇಕು ತಾನೆ. ಈಗ ನನಗೆ ಹೇಳಿದ್ರೆ ನಾನು ಹೇಳಿ ಉತ್ತರ ಕೊಡ್ಬೋದು ಅದಕ್ಕೆ. ಒಂದು ಕಡೆ ಜಮೀರ್ ಅಹಮದ್ ಹೀಗೆ ಬಹಿರಂಗವಾಗಿ ಸಿಟ್ಟು ಹೊರಹಾಕಿದರೆ, ಇನ್ನೊಂದು ಕಡೆ ಜಮೀರ್ ಮಾತಿಗೆಲ್ಲ DK ಶಿವಕುಮಾರ್ ಅವರು ಕೂಡ ಉತ್ತರ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಟಿಕೆಟ್ ವಿರೋಧ ಮಾಡಿದ್ದೇಕೆ ಅನ್ನೋ ಪ್ರಶ್ನೆಯನ್ನು ಮುಖ್ಯಮಂತ್ರಿಗಳು ಕೂಡ ಹಾಕಿದ್ದಾರೆ. ಇನ್ನೊಂದು ಕಡೆ ಗೃಹ ಸಚಿವ ಪರಮೇಶ್ವರ್ ಮಾತ್ರ ಮುಸ್ಲಿಂ ನಾಯಕರನ್ನ ಸಮಾಧಾನಪಡಿಸುವಂತಹ ಹೇಳಿಕೆಯನ್ನು ಕೊಟ್ಟರು. ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ, ಸಮುದಾಯದ ಮೇಲೆ ಹಗೆ ಸಾಧಿಸ್ತಾ ಇದ್ದಾರೆ ಅಂತ ಯಾರು ಹಗೆ ಸಾಧಿಸ್ತಾ ಇಲ್ಲ, ಯಾರು ಮಾಡ್ತಾ ಇಲ್ಲ. ಪಕ್ಷ ಶಿಸ್ತಿನಲ್ಲಿ ಏನು ಹೇಳ್ತದೋ ಆ ಪಕ್ಷದ ಶಿಸ್ತು ಎಲ್ಲರಿಗೂ ಕೂಡ ಶಿಸ್ತು ಅಳವಡಿಸ್ತದೆ. ಹೈಕಮಾಂಡು ತೀರ್ಮಾನ ತಗೊಳ್ಳುವಾಗ ಅಲ್ಪಸಂಖ್ಯಾತರ ಲೀಡರ್ಗಳಿದ್ದರು, ಅವ್ರ ಎದುರುಗಡೆನೇ ತೀರ್ಮಾನ ಆಯಿತು, ಅವರು ಒಪ್ಕೊಂಡ್ರು. ಆಮೇಲೆ ಯಾಕೆ ಕೆಲವರು ವಿರೋಧ ಮಾಡಿದ್ರು? ಅದು ಸತ್ಯಾಸತ್ಯತೆಯನ್ನು ಅವರು ಪರಿಶೀಲನೆ ಮಾಡ್ತಾರೆ. ಹೈಕಮಾಂಡ್ನವರು, ರಾಹುಲ್ ಗಾಂಧಿ ಅವರು ಸೂಚನೆ ಕೊಡ್ತಾರೆ ಸತ್ಯಾಸತ್ಯತೆ ಪರಿಶೀಲನೆ ಮಾಡಿ ಅಂತೇಳಿ. ನಾವು ಯಾವತ್ತೂ ಕೂಡ ಅಲ್ಪಸಂಖ್ಯಾತರಿಗೆ ಪ್ರಯಾರಿಟಿಯನ್ನು ಮಾಡಿಕೊಂಡೇ ಬಂದಿದ್ದೇವೆ. ಈಗ ರಾಜ್ಯಸಭಾ ಕೊಟ್ಟಿದ್ದೇವೆ, MLCಗಳು ಕೊಟ್ಟಿದ್ದೇವೆ. ಹೀಗೆ ಇಲ್ಲಿ ಮುಸ್ಲಿಂ ವಿಚಾರವಾಗಿ ಬಹಳಷ್ಟು ಬೆಳವಣಿಗೆಗಳು ನಡೀತಾ ಇರುವಾಗ ಮುಖ್ಯಮಂತ್ರಿಯವರು ಸಮಸ್ಯೆಯನ್ನು ಬಗೆಹರಿಸ್ತಾ ಇಲ್ಲ ಅನ್ನೋದು ಅವರ ಆಪ್ತರ ಅನಿಸಿಕೆ. ಮೊನ್ನೆಯಷ್ಟೇ CM ಅವರು ಇತ್ತೀಚೆಗೆ ಮುತುವರ್ಜಿ ವಹಿಸಿ ಮುಂದಾಳತ್ವದಲ್ಲಿ ಅವರು ಈ ಕ್ರಮಗಳನ್ನು ಕೈಗೊಳ್ತಿಲ್ಲ ಅಂತ ಹೇಳುವ ರೀತಿಯಲ್ಲಿ KN ರಾಜಣ್ಣ ಅವರು ಮಾತನಾಡಿದರು. ಇವತ್ತು ನೋಡಿದರೆ CM ಸಿದ್ದರಾಮಯ್ಯನವರ ಮೇಲೆ ಕೆಲವರು ಮಾಟ ಮಂತ್ರ ಮಾಡಿಸಿರಬಹುದು ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ರೀತಿಯಂತ ಲೇವಡಿ ಮಾಡಿದ್ದಾರೆ. ಎಲ್ಲಕ್ಕಿಂತ ಅಚ್ಚರಿ ಅಂದರೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ CM ಅವರು ಕೆಲವೊಂದು ಬಾರಿ ಕಾಂಪ್ರಮೈಸ್ ಪಾಲಿಟಿಕ್ಸ್ ಕೂಡ ಮಾಡಬೇಕಾಗತ್ತೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಏನು ಅಸಹಾಯಕತೆ ಬಗ್ಗೆ ನಾನು ಈಗಾಗಲೇ ಹೇಳ್ದಂಗೆ ಯಾರೋ ಮಾಟ ಮಂತ್ರ ಏನೋ ಮಾಡಿಸ್ಬಿಟ್ಟಿದ್ದಾರೇನೋ ಅನ್ನೋ ಜನ ಮಾತಾಡ್ತಾರಲ್ಲ, ಅದನ್ನು ನಾನು ನಂಬುವಾಗ ಆಗ್ತದೆ. ಯಾರು ಮಾಡಿರಬಹುದು ಅನ್ನೋದನ್ನು ನಾನು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀನಿ, ಆಮೇಲೆ ನಿಮ್ಗೆ ತಿಳಿಸ್ತೀನಿ. ಅದೇ ಸಾರಿ ಸ್ಟ್ರಿಕ್ಟ್ ಆಗಿರ್ಲಿಕ್ಕಾಗೋಲ್ಲ, ಲೂಸ್ ಆಗಿರ್ಲಿಕ್ಕಾಗೋಲ್ಲ. ಒಂದೊಂದು ಸರಿ ಕಾಂಪ್ರಮೈಸ್ ರಾಜಕೀಯ ಅನಿವಾರ್ಯ. ಸೊ ಹಾಗಾದಾಗ ಅವ್ರಿಗೆ ಅನಿಸಿರ್ಬೋದು. ಕಾದು ನೋಡೋಣ. ಅದಕ್ಕೆ ಬೇಕಲ್ಲ, ಎಲ್ಲ ಕಡೆ ಸ್ಟ್ರಿಕ್ಟ್ ಆಗಿ ಹೋಗ್ಲಿಕ್ಕೆ ಆಗೋಲ್ಲ. ಒಂದು ಸರಿ ಕಾಂಪ್ರಮೈಸ್ ಅವಶ್ಯಕತೆ ಇರ್ತದೆ ರಾಜಕಾರಣ. ಸಿದ್ದರಾಮಯ್ಯ ಟಗರ್ ಮುಂಚೆ ಹೆಂಗಿದ್ರು ಈಗಲೂ ಹಂಗಿದ್ದಾರೆ. ಟಗರ್ ಮಾತಾಡ್ತಾರೆ, ಅಗತ್ಯ ಇದ್ರೆ ಮಾತಾಡ್ತಾರೆ, ಸುಮ್ಮನೆ ಮಾತಾಡ್ತಾರ. ಹೀಗೆ ಇವೆಲ್ಲ ರಾಜ್ಯದಲ್ಲಿ ನಡೀತಾ ಇದ್ರೆ, ಮತ್ತೊಂದು ಕಡೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ನೀಡಿರುವಂತಹ ಹೇಳಿಕೆ ಮತ್ತೊಂದು ದೊಡ್ಡ ವಿವಾದವನ್ನು ಸೃಷ್ಟಿಸಿದೆ. ಈ ಹಿಂದೆ ಕೇರಳ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಗುಜರಾತಿಗಳು ಅನಕ್ಷರಸ್ಥರು ಅಂತ ಹೇಳಿಕೆಯನ್ನು ಕೊಟ್ಟರು. ಅದಾದ ನಂತರಕ್ಕೆ ಅವರು ವಿಷಾದ ವ್ಯಕ್ತಪಡಿಸಿದರು. ಈಗ ನೋಡಿದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಭಯೋತ್ಪಾದಕ ಅಂತ ಕರೆದಿದ್ದಾರೆ. ತಮಿಳುನಾಡಿನಲ್ಲಿ ನಾಡಿದ್ದು ಮತದಾನ ನಡೆಯಲಿದೆ. ಇವತ್ತು ಬಹಿರಂಗ ಪ್ರಚಾರಕ್ಕೆ ಕೊನೆ ದಿನ ಆಗಿತ್ತು. ಹಾಗಾಗಿನೇ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡೋದಕ್ಕೆ ಅವರು ಚೆನ್ನೈಗೆ ಬಂದಿದ್ದರು. ಸಮಾವೇಶದಲ್ಲಿ ಭಾಗವಹಿಸುವುದಕ್ಕಿಂತ ಮುಂಚಿತವಾಗಿ ಅವರು ಸುದ್ದಿಗೋಷ್ಠಿಯೊಂದನ್ನು ಮಾಡಿದರು. ಆಗ ಟೆರರಿಸ್ಟ್ ಅಂತೇಳಿ, ಮೋದಿ ಒಬ್ಬ ಟೆರರಿಸ್ಟ್ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. BJP ಮತ್ತು AIADMK ನಡುವಿನ ಮೈತ್ರಿಯ ಬಗ್ಗೆ ಮಾತಾಡುವ ಸಂದರ್ಭದಲ್ಲಿ ಇಂಥದ್ದೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. How can they join with Modi, who is a terrorist and who won't believe in equality. His party won't believe in equality and justice. And these people are joining with them. It means that they are weakening democracy. ಇಲ್ಲಿ ಟೆರರಿಸ್ಟ್ ಅನ್ನುವಂಥ ಪದವನ್ನು ಬಳಕೆ ಮಾಡಿರುವಂಥ ಖರ್ಗೆ ಅವರು ನಂತರ ಸ್ಪಷ್ಟನೆ ಕೊಡುವಾಗ ನಾನು ಉಗ್ರ ಅನ್ನೋ ಪದವನ್ನೇ ಬಳಸಿಲ್ಲ ಅಂತ ಹೇಳಿದರು. ತಮ್ಮ ಹೇಳಿಕೆಗೆ ಅವರು ಸಮರ್ಥನೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಆದರೆ BJP ಅವ್ರಿಗೆ ಈಗಾಗಲೇ ಈ ಮಾತು ಬಹಳ ದೊಡ್ಡ ಅಸ್ತ್ರವಾಗಿ ಸಿಕ್ಕಿದೆ ಮತ್ತು BJP ಅವರನ್ನು ಇದು ತೀವ್ರವಾಗಿ ಕೆರಳಿಸಿದೆ. ನಾಳೆಯಿಂದ ಖರ್ಗೆ ಅವರ ವಿರುದ್ಧ ಹೋರಾಟಕ್ಕೂ ಕೂಡ BJP ನಾಯಕರು ರೆಡಿ ಆಗ್ತಾ ಇದ್ದಾರೆ. ಒಂದು ಕಡೆ ರಾಜಕೀಯ ಹೋರಾಟಗಳು ಜೋರಾಗ್ತಾ ಇದ್ದಾವೆ, ಮತ್ತೊಂದು ಕಡೆ 5 ವರ್ಷಗಳಿಂದ ಹೋರಾಟ ಮಾಡ್ತಿದ್ದವರಿಗೆ ಕಾಂಗ್ರೆಸ್ ಸರ್ಕಾರ ಇವತ್ತು ನ್ಯಾಯ ಕೊಡಿಸುವಂತಹ ಕೆಲಸವನ್ನು ಕೂಡ ಮಾಡಿದೆ. 2021 ಮೇ 2 ರಾತ್ರಿ ನಡೆದಂತಹ ಘಟನೆ ಬಹುಶಃ ಕರ್ನಾಟಕದಲ್ಲಿ
ಕೊರೋನಾದ 2ನೇ ಅಲೆಯ ಸಂದರ್ಭದಲ್ಲಿ ಏನೆಲ್ಲ ನಡೆದಿತ್ತು ಅನ್ನೋಂಥನ್ನು ನಾವು ನೆನಪು ಮಾಡಿಕೊಂಡ್ರೆ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಕೊರೋನಾದ 2ನೇ ಅಲೆ ಕರ್ನಾಟಕದಲ್ಲಿ ದಿಗ್ಭ್ರಾಂತಿಯನ್ನು ಮೂಡಿಸಿತು. ಆವಾಗ ಚಾಮರಾಜನಗರ ಜಿಲ್ಲಾ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಕೊರತೆಯಿಂದ ಬರೋಬ್ಬರಿ 36 ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಂಥವರು ಪ್ರಾಣ ಬಿಟ್ಟಿದ್ದರು. ಈ ಘಟನೆ ನಡೆದು 5 ವರ್ಷಗಳು ಕಳೆದು ಹೋಗಿವೆ. ಕೋವಿಡ್ ವೇಳೆ ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ ನಡೆದಿದ್ದ ಆಕ್ಸಿಜನ್ ದುರಂತದ ಸಂತ್ರಸ್ತರಿಗೆ ಅವತ್ತು ಕಾಂಗ್ರೆಸ್ ಪ್ರತಿಪಕ್ಷದಲ್ಲಿದ್ದಾಗ ಒಂದು ಭರವಸೆಯನ್ನು ಕೊಟ್ಟಿತ್ತು ಮತ್ತು ಚುನಾವಣೆಗೆ ಮುಂಚಿತವಾಗಿ ಕೂಡ ಒಂದು ಭರವಸೆ ಕೊಟ್ಟಿತ್ತು, ನಾವು ಉದ್ಯೋಗ ಕೊಡಿಸ್ತೀವಿ ಅಂತೇಳಿ. ಅದರ ಪ್ರಕಾರವಾಗಿ ಈಗ ಉದ್ಯೋಗವನ್ನು ಕೊಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಸರ್ಕಾರಿ ಉದ್ಯೋಗವನ್ನು ಈಗ ಕೊಟ್ಟಿದೆ. ಗುಂಡ್ಲುಪೇಟೆಯಲ್ಲಿ ನಡೆದಂತಹ ಸಮಾರಂಭದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ 25 ಸಂತ್ರಸ್ತರಿಗೆ, ಅಂದರೆ ಸಂತ್ರಸ್ತರ ಕುಟುಂಬ, ಈ ಸಾವಿಗೀಡಾಗಿರುವಂತಹವರ ಕುಟುಂಬದ ಸದಸ್ಯರುಗಳಿಗೆ ಉದ್ಯೋಗದ ನೇಮಕಾತಿ ಪತ್ರವನ್ನು ವಿತರಿಸಿದರು. ಭಾರತ್ ಜೋಡೋ ಯಾತ್ರೆಯ ವೇಳೆ ಸಂತ್ರಸ್ತ ಕುಟುಂಬಗಳು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿದ್ದರು. ಈ ವೇಳೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಸಂತ್ರಸ್ತ ಕುಟುಂಬಸ್ಥರಿಗೆ ಉದ್ಯೋಗ ನೀಡುವುದಾಗಿ ಅವರು ಭರವಸೆಯನ್ನು ಕೊಟ್ಟಿದ್ದರು. ಅದರಂತೆ ಶೈಕ್ಷಣಿಕ ಅರ್ಹತೆಯ ಆಧಾರದ ಮೇಲೆ SDA ಹಾಗೂ ಡಿ ಗ್ರೂಪ್ ನೇಮಕಾತಿಯ ಪತ್ರಗಳನ್ನು ನೀಡಲಾಗಿದೆ. ಅಭಿವೃದ್ಧಿ ಕೆಲಸಗಳು ನಡೀತಾ ಇದ್ದಾವೆ. ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡ್ತಾ ಇದ್ದೀವಿ. ಇವತ್ತೇನಾದ್ರೂ ಕೊಟ್ಟಂತೆ ನಡ್ಕೊಂಡಿರ್ತಕ್ಕಂಥ ಪಕ್ಷ ಸರ್ಕಾರ ಎಲ್ಲಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಕೇರಳಂನ ತ್ರಿಶೂರ್ ಜಿಲ್ಲೆಯಲ್ಲಿ ಪಟಾಕಿ ಸಂಗ್ರಹಣಾ ಘಟಕದಲ್ಲಿ ಸ್ಫೋಟ ಸಂಭವಿಸಿ 13 ಜನ ಸಾವಿಗೀಡಾಗಿದ್ದು 20ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. 5 ಜನರ ಸ್ಥಿತಿ ಗಂಭೀರವಾಗಿದೆ. ಕೇರಳಂನ ಪಟಾಕಿ ದುರಂತದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಯವರು ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಪೋಸ್ಟ್ ಮಾಡಿದ್ದು ಪ್ರಧಾನಿ ಮಂತ್ರಿಯವರು ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಘೋಷಿಸಿದ್ದು, ಗಾಯಾಳುಗಳಿಗೆ 50,000 ರೂಪಾಯಿಯ ಪರಿಹಾರ ಘೋಷಿಸಿದ್ದಾರೆ. ಇನ್ನು ಏಪ್ರಿಲ್ 23ರಂದು ತಮಿಳುನಾಡಿನಲ್ಲಿ ಮತದಾನ ನಡೆಯಲಿದ್ದು ಇಂದು ಬಹಿರಂಗ ಪ್ರಚಾರ ಅಂತ್ಯವಾಗಿದೆ. ಅದೇ ರೀತಿಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಮೊದಲ ಹಂತದಲ್ಲಿ 152 ಸ್ಥಾನಗಳಿಗೆ ಏಪ್ರಿಲ್ 23ರಂದು ಮತದಾನ ನಡೆಯಲಿದ್ದು ಇಂದು ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಎರಡೂ ಕಡೆಗಳಲ್ಲೂ ಘಟಾನುಘಟಿ ನಾಯಕರು ಅಂತಿಮ ಹಂತದ ಪ್ರಚಾರ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ರೋಡ್ ರೋಮಿಯೋಗಳ ಹಾವಳಿ ಮಿತಿಮೀರಿದೆ. ದೇಶಪಾಂಡೆ ನಗರದಲ್ಲಿ ಬೈಕ್ನಲ್ಲಿ ಬಂದ ಕಿಡಿಗೇಡಿಗಳು ರಸ್ತೆಯಲ್ಲಿ ಹೋಗ್ತಾ ಇದ್ದ ಯುವತಿಯರ ಅಂಗಾಂಗ ಮುಟ್ಟಿ ಅಸಭ್ಯವಾಗಿ ವರ್ತಿಸಿದ್ದಾರೆ. ಈ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಬೆಂಗಳೂರಿನ ಕಸ್ಟಮ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿ 1.15 ಕೋಟಿ ಮೌಲ್ಯದ 3.29 ಕೆಜಿ ಹೈಡ್ರೋಫೋನಿಕ್ ಗಾಂಜಾ ಜಪ್ತಿ ಮಾಡಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ತಪಾಸಣೆ ನಡೆಸಿ ಬ್ಯಾಂಕಾಕ್ನಿಂದ ಬೆಂಗಳೂರಿಗೆ ಬಂದಿಳಿದ ಪ್ರಯಾಣಿಕರನ್ನು ಬಂಧಿಸಲಾಗಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೂ ಬೆಟ್ಟಿಂಗ್ ಬಿಸಿ ತುಪ್ಪವಾಗಿದೆ. ಗೃಹ ಸಚಿವರ ವಿರುದ್ಧ ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸುವಂತೆ ಕೊಡಿಗೆಹಳ್ಳಿ ಪೊಲೀಸರಿಗೆ 42ನೇ ಎಸಿಜೆಎಂ ನ್ಯಾಯಾಧೀಶ ಕೆಎನ್ ಶಿವಕುಮಾರ್ ಆದೇಶಿಸಿದ್ದಾರೆ. ಮದುವೆ ಮಾಡಿಸದಿದ್ದರೆ 9ನೇ ಫ್ಲೋರ್ನಿಂದ ಬಿದ್ದು ಸಾಯುವುದಾಗಿ ಬೆದರಿಸಿದ್ದ ಯುವಕರನ್ನ ಎಸ್ಡಿಆರ್ಎಫ್ ಟೀಮ್ ರೆಸ್ಕ್ಯೂ ಮಾಡಿದೆ. ದೇವನಹಳ್ಳಿಯಲ್ಲಿ ಅಪಾರ್ಟ್ಮೆಂಟ್ ಏರಿದ್ದಂತಹ ಆನಂದ್ ಪೋಕ್ಸೋ ಕೇಸ್ನಲ್ಲಿ ಜೈಲು ಪಾಲಾಗಿ ಬೇಲೆ ಹೊರಬಂದಿದ್ದ. ಏಪ್ರಿಲ್ 23ರಂದು ನಡೆಯಲಿರುವ ಸಿಇಟಿಗೆ ವಸ್ತ್ರ ಸಂಹಿತೆ ಜಾರಿ ಮಾಡಲಾಗಿದೆ. ತೋಳುದ್ದದ ಡ್ರೆಸ್ ಹಾಕುವಂತಿಲ್ಲ, ಕಿವಿ ತಲೆ ಮುಚ್ಚುವಂತಹ ಉಡುಪು ನಿಷೇಧ, ಮಂಗಳಸೂತ್ರ ಬಿಟ್ಟು ಬೇರೆ ಯಾವುದೇ ಆಭರಣ ಇರುವಂತಿಲ್ಲ. ತುಮಕೂರಿನಲ್ಲಿ ಭಾರೀ ದುರಂತವೊಂದು ಸ್ವಲ್ಪದರಲ್ಲಿ ತಪ್ಪಿದೆ. ಕೆಎಸ್ಆರ್ಟಿಸಿ ಬಸ್ ರಸ್ತೆ ಬದಿಗೆ ಉರುಳಿ ಬಿದ್ದಿದ್ದು ಗುಬ್ಬಿ ತಾಲೂಕಿನ ಎಂಎಚ್ ಪಟ್ಟಣ ಬಳಿ ಈ ಘಟನೆ ನಡೆದಿದೆ. ಬಸ್ನಲ್ಲಿದ್ದ 50ಕ್ಕೂ ಹೆಚ್ಚು ಪ್ರಯಾಣಿಕರು ಸಣ್ಣಪುಟ್ಟ ಗಾಯಗಳೊಂದಿಗೆ ಬಚಾವಾಗಿದ್ದಾರೆ. ಕಾಂಗ್ರೆಸ್ ಶಾಸಕ ಹ್ಯಾರಿಸ್ ಹಾಗೂ ನಲ್ಪಾಡ್ ಬ್ರದರ್ಸ್ ಮನೆ ಮೇಲೆ ನಡೆದಿದ್ದ ಇಡಿ ದಾಳಿ ಅಂತ್ಯವಾಗಿದೆ. ಇಡಿ ದಾಳಿ ಬಳಿಕ ಸಚಿವ ಸಮೀರ್ ಹ್ಯಾರಿಸ್ ಮನೆಗೆ ಭೇಟಿ ನೀಡಿ ಮಾತನಾಡಿದರು. ಇದು 2020ರ ಪ್ರಕರಣ. ಈಗ ದಾಳಿ ಮಾಡುವ ಅಗತ್ಯ ಏನಿತ್ತು? ಇಡಿಗೆ ಬಿಜೆಪಿಯವರು ಯಾರು ಕಾಣುವುದಿಲ್ವಾ ಅಂತ ಕೇಳಿದ್ದಾರೆ. ಇಡಿ ದಾಳಿ ಬಳಿಕ ಮೊಹಮ್ಮದ್ ನಲ್ಪಾಡ್ ಮಾತನಾಡಿ, ಇಡಿ ದಾಳಿ ನಡೆದಿರುವುದು ನನ್ನ ತಂದೆಗೆ ಮಂತ್ರಿ ಸ್ಥಾನ ತಪ್ಪಿಸಬೇಕು, ಅವರ ಮೇಲೆ ಗೂಬೆ ಕೂರಿಸಬೇಕು ಅನ್ನೋ ಕಾರಣಕ್ಕೆ ಟೈಮಿಂಗ್ ನೋಡಿ ದಾಳಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನಮ್ಮ ಮನೆಯಿಂದ ಬರೀ 2 ಮೊಬೈಲ್ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಉತ್ತರ ಪ್ರದೇಶದ ಪ್ರತಾಪ್ಗಢದಲ್ಲಿ ಡೀಸೆಲ್ ತುಂಬಿದ ಟ್ಯಾಂಕರ್ ಪಲ್ಟಿಯಾಗಿದೆ. ಇಡೀ ಟ್ಯಾಂಕರ್ನ ಡೀಸೆಲ್ ರಸ್ತೆಗೆ ಚೆಲ್ಲಿದೆ. ರಸ್ತೆ ಮೇಲೆ ಡೀಸೆಲ್ ಹೊಂಡದಂತೆ ನಿಂತಿತ್ತು. ಸ್ಥಳೀಯ ಜನ ಬಕೆಟ್ ಕೊಡಗಳಲ್ಲಿ ನೀರು ತುಂಬಿಕೊಂಡಂತೆ ಡೀಸೆಲ್ ತುಂಬಿಕೊಂಡು ಹೋಗಿದ್ದಾರೆ.
ಭಾರತ ಚೀನಾ ನಡುವೆ ರದ್ದಾಗಿದ್ದ ವಿಮಾನಯಾನ ಸೇವೆ ಪುನರಾರಂಭವಾಗಿದೆ. ಚೀನಾದ ಅತಿದೊಡ್ಡ ಏರ್ ಚೀನಾ ವಿಮಾನಯಾನ ಸಂಸ್ಥೆ ಭಾರತಕ್ಕೆ ಸೇವೆ ಆರಂಭಿಸಿದೆ. ಈ ವಿಮಾನಗಳು ಬೀಜಿಂಗ್ ದೆಹಲಿ ನಡುವೆ ನೇರ ಹಾರಾಟವನ್ನು ನಡೆಸಲಿವೆ. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮ್ 9 ನ್ಯೂಸ್ 18 ಕನ್ನಡ.